ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಈ ರೆಸಿಪಿ ಅಂತೂ ಮಹಾರಾಷ್ಟ್ರ ಕಡೆ ಎಲ್ಲ ಜಾಸ್ತಿನೇ ಮಾಡ್ತಾರೆ. ಸೊ ಮನೇಲಿ ಏನಾದ್ರೂ ಆಲೂಗಡ್ಡೆ ಇದ್ರೆ ಇವತ್ತೇ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿಯನ್ನು ನೀವು ಉಪವಾಸ ಇದ್ದಾಗ ಕೂಡ ಮಾಡ್ಕೊಂಡು ತಿನ್ಬಹುದು. ತುಂಬಾನೇ ಚೆನ್ನಾಗಿದೆ. ಒಂದೇ ರೀತಿಯ ರೆಸಿಪಿ ತಿನ್ನೋದು ಬೇಜಾರಾಗುತ್ತೆ ಉಪವಾಸ ಇದ್ದಾಗ. ಹಾಗಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಶಾಬು ಅಕ್ಕಿ, ಶಾಬುದಾನ ಅಂತ ಕೂಡ ಹೇಳ್ತೀವಿ, ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಕೂಡ ಸೈಡ್ಗೆ ಆಲೂಗಡ್ಡೆಯನ್ನ ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನ ಸ್ವಲ್ಪ ತಣ್ಣಗಾಗೋಕೆ ಸೈಡ್ ಗಿಡನ, ಹಾಗೆ ಬಿಸಿ ಬಿಸಿ ಇರೋದನ್ನ ಪೌಡರ್ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಈಗ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಆಲೂಗಡ್ಡೆಯನ್ನ ಕುದಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಈ ರೀತಿ ತುರಿತಾ ಇದ್ದೀನಿ. ಯಾಕಂದ್ರೆ ಗಂಟೆ ಆಗಬಾರ್ದು ಇದು, ಹಾಗಾಗಿ ತುರ್ಕೊಂಡ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ನಾವು ರುಬ್ಬಿಟ್ಟಿರುವಂತ ಶಾಬುದಾನಿ ಅಕ್ಕಿ ಏನಿದೆ ಅಲ್ವಾ, ಅದನ್ನು ಕೂಡ ಇಲ್ಲಿ ಜರಡಿಯನ್ನಾಗಿ ಮಾಡ್ಕೋತಾ ಇದ್ದೀನಿ. ನಾವೆಷ್ಟೇ ಮಿಕ್ಸಿ ಜಾರ್ ಹಾಕಿದ್ರು ಕೂಡ ಸ್ವಲ್ಪ ದಪ್ಪವಾಗಿ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಪ್ಪು ಉಪ್ಪು ಅಥವಾ ಕೆಂಪು ಉಪ್ಪು ಅಂತ ಹೇಳ್ತೀವಿ ನೋಡಿ, ಆ ಉಪ್ಪು, ಅದಿಲ್ಲಪ್ಪ ಅಂದ್ರೆ ಚಾಟ್ ಮಸಾಲ ಹಾಕೊಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗೆಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕಕ್ ಹೋಗ್ಬೇಡಿ. ಬೇಕಂದ್ರೆ ಸ್ವಲ್ಪ 1 ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನ ರೆಸ್ಟ್ ಮಾಡೋಕೆ ಬಿಡಬೇಕು. ನಾನಿಲ್ಲಿ ಒಂದು 15 ನಿಮಿಷ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಶ್ರಣ ಕೈಯಲ್ಲಿ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿದೆ. ಜಾಸ್ತಿ ಸಾಫ್ಟ್ ಕೂಡ ಆಗಬಾರ್ದು. ಸೊ ಒಂದ್ ರೀತಿಯಲ್ಲಿ ಚಪಾತಿ ಹಿಟ್ಟು ಹಿಡಿದಂಗೆ ಆಗ್ತಾ ಇದೆ ಇದು. ಈಗ ಇದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಚಪಾತಿ ಎಲ್ಲ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಆ ರೀತಿ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಶೇಪು ಅಷ್ಟು ಚೆನ್ನಾಗಿ ಬರಲಿಲ್ಲ ಸೈಡ್ಗೆಲ್ಲ, ಹಾಗಾಗಿ ನಾನಿಲ್ಲಿ ಒಂದು ಕಟಿಂಗ್ ಅನ್ನ ಮಾಡ್ಕೋತಾ ಇದ್ದೀನಿ. ನೀವು ಹಾಗೆ ಕೂಡ ನೀವು ಇದನ್ನ ಬೇಯಿಸ್ಕೋಬಹುದು, ಆದ್ರೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ವಿಡಿಯೋಗೋಸ್ಕರ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಆದ್ರೆ ಹಾಗೆ ನೀವು ಇದನ್ನ ಬೇಯಿಸಬಹುದು. ಈಗ ನಾ ಇದು ಒಂದು ಪ್ಯಾನ್ ಅನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಸೊ ಆ ಪ್ಯಾನ್ ಅಲ್ಲಿ ಈ ಮಾಡಿಟ್ಟಿರುವಂತ ಚಪಾತಿ ಇದೆಯಲ್ವಾ, ಆಲೂಗಡ್ಡೆ ಚಪಾತಿ, ಇದನ್ನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಇದಕ್ಕೆ ಚಪಾತಿ ಅನ್ನೋದಕ್ಕಿಂತ ಆಲೂ ಪರೋಟ ಅಂತ ಕೂಡ ಹೇಳ್ಬೋದು. ಆಲೂ ಪರೋಟ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ಮಾಡಿ, ಸೂಪರ್ ಆಗುತ್ತೆ ಟೇಸ್ಟ್. ಈಗ ಇದನ್ನ ನೀವು ಹಾಗೆ ಕೂಡ ತಿನ್ಕೋಬಹುದು. ನನ್ನ ಮಗನಿಗೆ ನಾನಿಲ್ಲಿ ಟೊಮೆಟೊ ಕೆಚಪ್ ಜೊತೆಗೆ ಅವನಿಗೆ ಕೊಡ್ತಾ ಇದ್ದೀನಿ. ಟೊಮೆಟೊ ಕೆಚಪ್ ಅಂದ್ರೆ ತುಂಬಾ ಇಷ್ಟಪಡ್ತಾನೆ ಅವನು, ಹಾಗಾಗಿ ಅದರಲ್ಲಿ ಸೇರಿಸ್ಕೊಂಡು ತಿನ್ನಿ ಅಂತ ಕೊಟ್ಟಿದ್ದೀನಿ. ನಾನಿಲ್ಲಿ ಮಗನಿಗೆ ಸ್ಕೂಲ್ ಬಾಕ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಗಾತ್ರದ ಒಂದು ಚಪಾತಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ತುಂಬಾನೇ ಸಾಫ್ಟ್ ಆಗಿರುತ್ತೆ, ಬಾಯಿಲಿಟ್ರೆ ಕರಗಬೇಕು ಅಷ್ಟು ಸಾಫ್ಟ್ ಆಗಿರುತ್ತೆ. ಆದ್ರೆ ಬಿಸಿ ಬಿಸಿ ಇರುವಾಗಲೇ ತಿನ್ಕೋಬೇಕು, ತುಂಬಾನೇ ಟೇಸ್ಟಿ ಅನ್ಸುತ್ತೆ. ನೀವು ಲಂಚ್ ಬಾಕ್ಸ್ ಕೂಡ ಇದನ್ನ ಕೊಡಬಹುದು. ನಾನು ನನ್ನ ಮಗನಿಗೆ ರೋಲ್ ಮಾಡಿ ಟೊಮೆಟೊ ಕೆಚಪ್ ಜೊತೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇನ್ನೊಬ್ರು ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.